ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ಕೂಡ ಪರ್ವತ ಪ್ರಸಂಗದ ಮುಂದುವರಿದ ಭಾಗದಲ್ಲಿ ರಾಜ್ಯದ ಪ್ರಜೆಗಳ ಸಂಬಂಧ ತಮ್ಮೊಂದಿಗೆ ಹೇಗಿರಬೇಕು, ಯಾರೆಲ್ಲ ಗಣ್ಯರು ಎಂಬುದನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಕಾರ್ಯಕ್ರಮವನ್ನು ಪ್ರಾರ್ಥನಾ ಪೂರ್ವಕವಾಗಿ ವೀಕ್ಷಿಸಿರಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಯಪಡಿಸಿರಿ. ದೇವರ ವಾಕ್ಯ ನಿಮ್ಮ ಸಂಗಡ ಮಾತಾಡುವಾಗ ವಿಧೇಯರಾಗಿರಿ. ನಾವೆಲ್ಲರೂ ದೇವರ ಆತ್ಮನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ಮತ್ತಾಯನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಮತ್ತಾಯನು ಬರೆದಿರುವ ಪರ್ವತ ಪ್ರಸಂಗದ ಭಾಗವು ಸಂಕ್ಷಿಪ್ತ ಮಾಹಿತಿಯಾಗಿ ಇದನ್ನು ಹೀಗೆ ವಿಭಾಗಿಸಬಹುದು. 1ನೇದಾಗಿ ರಾಜ್ಯದ ಪ್ರಜೆಗಳ ಸಂಬಂಧ ತಮ್ಮೊಂದಿಗೆ, 5ನೇ ಅಧ್ಯಾಯ ಮೊದಲಿನ 16 ವಚನಗಳು. 2ನೇದು ರಾಜ್ಯದ ಪ್ರಜೆಗಳ ಸಂಬಂಧ ಕಾನೂನಿನೊಂದಿಗೆ, 5ನೇ ಅಧ್ಯಾಯ 17ನೇ ವಚನದಿಂದ 48ನೇ ವಚನದವರೆಗೆ. 3ನೇದು ರಾಜ್ಯದ ಪ್ರಜೆಗಳ ಸಂಬಂಧ ದೇವರೊಂದಿಗೆ, 6ನೇ ಅಧ್ಯಾಯ. 4ನೇದು ರಾಜ್ಯದ ಪ್ರಜೆಗಳ ಸಂಬಂಧ ಇತರರ ಜೊತೆಗೆ, 7ನೇ ಅಧ್ಯಾಯ. ಪ್ರಿಯ ವೀಕ್ಷಕರೇ, ಪರ್ವತ ಪ್ರಸಂಗವು ಧನ್ಯತೆಯ ವಿಚಾರಗಳೊಂದಿಗೆ ಪ್ರಾರಂಭವಾಗುತ್ತದೆ. ಅವು ಎಲ್ಲವೂ ನಾವು ಇರಬೇಕಾದ ಸ್ಥಿತಿಗಳೇ ಹೊರತು ಮಾಡಬೇಕಾದ ಕಾರ್ಯಗಳಲ್ಲ. ರಾಜ್ಯದ ಪ್ರಜೆಗಳು ಹೇಗೆ ಇರುತ್ತಾರೆ ಎಂಬುದನ್ನು ತಿಳಿಸುತ್ತವೆ. ಅವರು ಈ ಭಾಗದಲ್ಲಿ ತಿಳಿಸಿದ ರೀತಿಯಲ್ಲಿರುತ್ತಾರೆ. ಈ ಭಾಗಕ್ಕೆ ಪರ್ವತ ಪ್ರಸಂಗ ಎಂಬ ಹೆಸರು ಯಾಕೆ ಬಂದಿದೆ ಎಂದು 1ನೇ ವಚನದಲ್ಲಿ ಸ್ಪಷ್ಟಪಡಿಸಿದೆ. ಮತ್ತು ಯೇಸು ಇದನ್ನು ಜನರ ಗುಂಪಿಗೆ ಹೇಳಲಿಲ್ಲ, ಪ್ರಪ್ರಥಮ ತನ್ನ ಶಿಷ್ಯರಿಗೆ ಹೇಳಿದನೆಂಬುದನ್ನು ಈಗಾಗಲೇ ತನ್ನವರಾಗಿರುವವರಿಗೆ ಹೇಳಿದ್ದಾನೆಂಬುದನ್ನು ಗಮನಿಸಬೇಕು. ಮುಂದಕ್ಕೆ ನಾವು ರಾಜ್ಯದ ಪ್ರಜೆಗಳಿಗೆ ತಮ್ಮೊಂದಿಗಿರುವ ಸಂಬಂಧ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಎಂಬುದೇ. ಪ್ರಿಯ ವೀಕ್ಷಕರೇ, ಆತನು ಈ ಬೋಧನೆಯನ್ನು ಜನರ ಗುಂಪಿಗೆ ನೀಡದೆ ತನ್ನ ಶಿಷ್ಯರಿಗೆ ಹೇಳಿದ್ದನಾದರೆ ಜನರ ಗುಂಪಿನ ಅವಶ್ಯಕತೆಗಳನ್ನು ಆತನು ತಿಳಿದಿದ್ದನು. ಇದು ಅವರಿಗೂ ಅನ್ವಯಿಸುತ್ತದೆ. ನಮ್ಮ ಕಾಲದ ಜನರೂ ಕೂಡ ಮೊದಲು ಕ್ರಿಸ್ತನ ಬಳಿಗೆ ಬರಬೇಕು. ರಾಜ್ಯವು ಮುಂದಕ್ಕೆ ಬರುವುದಕ್ಕಾಗಿ ಕಾದಿಡಲ್ಪಟ್ಟಿದ್ದರೂ ಈಗಿನ ಸ್ಥಿತಿಯು ಅದಕ್ಕಾಗಿ ಬೀಜ ಬಿತ್ತಿದಂತಿದೆ ಮತ್ತು ಈ ಬೀಜವು ದೇವರ ವಾಕ್ಯವಾಗಿದೆ. ಪ್ರಿಯರೇ, ಬೀಜ ಬಿತ್ತುವ ಕೆಲಸ ನಮ್ಮದು ಮತ್ತು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವ ದಿನ ಬರಲಿಕ್ಕಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನವನ್ನು. ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಆತ್ಮದಲ್ಲಿ ಬಡವರಾಗುವುದು ಎಂಬುದಾಗಿ 9 ಬಾರಿ ಹೇಳುತ್ತಾನೆ. ಕೀರ್ತನೆ ಗ್ರಂಥ ಹೀಗೆಯೇ ಪ್ರಾರಂಭವಾಗುತ್ತದೆ. ಕೀರ್ತನೆ 1 ಮೊದಲಿನ 2 ವಚನಗಳು, ಯಾವನೋ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಪ್ರಿಯರೇ, ಇದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವ ಶಾಪಗಳಿಗೆ ವಿರುದ್ಧವಾದದ್ದಾಗಿದೆ. ಇಸ್ರಾಯೇಲರು ಯೋರ್ದಾನ್ ಹೊಳೆಯನ್ನು ದಾಟಿದ ಬಳಿಕ ಗೆರಿಜ್ಜೀಮ್ ಪರ್ವತದ ಮೇಲೆ ಆಶೀರ್ವಾದಗಳನ್ನು ನುಡಿಯುವುದಕ್ಕೋಸ್ಕರ ನಿಲ್ಲಬೇಕೆಂದು ಯೆಹೋಶುವನಿಗೆ ಹೇಳಲ್ಪಟ್ಟಿತ್ತು. ಬಳಿಕ ಏಬಾಲ್ ಬೆಟ್ಟದಿಂದ ಶಾಪವಾಕ್ಯಗಳು ನುಡಿಯಲ್ಪಟ್ಟವು. ಯೆಹೋಶುವನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 30ನೇ ವಚನದಿಂದ 35ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಪರ್ವತ ಪ್ರಸಂಗದಲ್ಲಿನ ಆಶೀರ್ವಾದ ವಾಕ್ಯಗಳು
ಏಬಾಲ್ ಬೆಟ್ಟದಿಂದ ಹೇಳಲ್ಪಟ್ಟ ಶಾಪಗಳಿಗೆ ತದ್ವಿರುದ್ಧವಾದದ್ದು. ಗೆರಿಜ್ಜೀಮ್ ಬೆಟ್ಟದಿಂದ ಹೇಳಲ್ಪಟ್ಟ ಆಶೀರ್ವಾದಗಳಿಗಿಂತ ಹೆಚ್ಚಿನವುಗಳೂ ಆಗಿದ್ದವು. ಯಾಕಂದರೆ ಕ್ರಿಸ್ತನು ಮಾತ್ರವೇ ಈ ಆಶೀರ್ವಾದಗಳನ್ನು ತರಬಲ್ಲನು. ರಕ್ಷಿಸಲ್ಪಟ್ಟ ಪಾಪಿಯು ಮಾತ್ರ ತನ್ನ ಆತ್ಮದ ಬಡತನವನ್ನು ತಿಳಿಯಬಲ್ಲನು. ಪ್ರಿಯರೇ, ಪರ್ವತ ಪ್ರಸಂಗವು ಜನರನ್ನು ಆತ್ಮದಲ್ಲಿ ಬಡವರನ್ನಾಗಿ ಮಾಡುವ ಬದಲು ತಮ್ಮಲ್ಲಿ ತಾವು ಹೆಚ್ಚಳ ಪಡುವಂತೆ ಮಾಡುತ್ತದೆ. ಹಿಂದೆ ನಾನು ಹೇಳಿದ ಮನುಷ್ಯರಂತೆ ಅವನು ಪರ್ವತ ಪ್ರಸಂಗವನ್ನೇ ನನ್ನ ಧರ್ಮ ಎಂದು ಹೇಳಿ ತಾನು ಅದನ್ನು ಕೈಕೊಳ್ಳುತ್ತೇನೆಂದು ಇತರರೆದುರು ನಟಿಸುತ್ತಿದ್ದನು. ಆದರೆ ಅವನು ಅದನ್ನು ಖಂಡಿತ ಕೈಕೊಳ್ಳುತ್ತಿರಲಿಲ್ಲ. ಅವನು ತನ್ನನ್ನು ಕಪಟಿಯನ್ನಾಗಿ ಮಾಡಿಕೊಂಡಿದ್ದನು. ಪ್ರಿಯರೇ, ಇಂಥ ಅನೇಕರು ನಮ್ಮ ಸುತ್ತಲೂ ಇರುತ್ತಾರೆ. ಒಬ್ಬನು ನನಗೆ ಹೇಳಿದ, ನಾನು ಎಲ್ಲರಂತೆ ದೇವಾಲಯಕ್ಕೆ ಹೋಗುತ್ತಿದ್ದೆ, ಪರ್ವತ ಪ್ರಸಂಗವನ್ನು ಕೈಕೊಳ್ಳುತ್ತೇನೆಂದು ಹೇಳುತ್ತಿದ್ದೆನು. ಆದರೆ ನಾನು ನರಕದ ಕಡೆಗೆ ಸಾಗುತ್ತಿರುವ ನಾಶನ ಪಾತ್ರ ಪಾಪಿ ಎಂಬುದನ್ನು ಒಂದು ದಿನ ತಿಳಿದುಕೊಂಡೆ. ಆಗ ನಾನು ಕ್ರಿಸ್ತನ ಕಡೆಗೆ ತಿರುಗಿಕೊಂಡೆ, ಆತನು ನನ್ನನ್ನು ರಕ್ಷಿಸಿದನು ಎಂಬುದಾಗಿ. ಪ್ರಿಯರೇ, ಮೋಸ ಹೋಗಬೇಡಿರಿ. ನಿನ್ನ ಆತ್ಮದ ಬಡತನವನ್ನು ದೇವರಾತ್ಮನು ಮಾತ್ರವೇ ಪ್ರಕಟಿಸಬಲ್ಲನು. ಪರಲೋಕ ರಾಜ್ಯದ ಪ್ರಜೆಗಳಾಗುವುದು ಹೇಗೆ ಎಂಬುದನ್ನು ಯೇಸು ಪರ್ವತ ಪ್ರಸಂಗದಲ್ಲಿ ಹೇಳುತ್ತಿಲ್ಲ. ಅವರು ಈಗಾಗಲೇ ಪ್ರಜೆಗಳಾಗಿದ್ದಾರೆ. ಕ್ರೈಸ್ತರಾದ ನಾವು ನಿಜವಾಗಿ ಆತ್ಮದಲ್ಲಿ ಬಡವರಾಗಿರುವವರು, ದಿವಾಳಿ ಹೋದವರು. ಆದರೆ ಬೆಳ್ಳಿ ಬಂಗಾರಗಳಿಗಿಂತ ಅಮೂಲ್ಯವಾದದ್ದು ನಮ್ಮಲ್ಲಿರುತ್ತದೆ. ಪೌಲನು ಹೀಗೆ ಹೇಳಿದ್ದಾನೆ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರೂ ಆಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು ಅಂದರೆ ಇದು ಕ್ರಿಸ್ತನಿಗೆ ಸೇರಿದವರೆಲ್ಲರಿಗೆ ದೊರಕುವ ಆತ್ಮಿಕ ಐಶ್ವರ್ಯ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನವನ್ನು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇಲ್ಲಿ ಹೇಳಲ್ಪಟ್ಟ ವಿಚಾರವು ಸತ್ಯವೇದದ ಇತರ ಕಡೆಗಳಲ್ಲಿಯೂ ಇರುವುದನ್ನು ಸಮಾಧಾನ ಹೊಂದುವವರ ಕುರಿತು ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದಲ್ಲಿಯೂ ನೋಡುತ್ತೇವೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನವನ್ನು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇದನ್ನು ನಾವು ಕೀರ್ತನೆ 37:11ನೇ ವಚನದಲ್ಲಿ ನೋಡುತ್ತೇವೆ. ನಾವು ಜೀವಿಸುವ ಈ ದಿನಗಳಲ್ಲಿ ಶಾಂತರು ಭೂಮಿಗೆ ಬಾಧ್ಯರಾಗುವುದಿಲ್ಲ. ನೀವು ಇದನ್ನು ನೋಡಿರಬಹುದು. ಆದ್ದರಿಂದ ಪರ್ವತ ಪ್ರಸಂಗವು ಇಂದಿನ ದಿನಗಳಿಗೆ ಪ್ರಸ್ತುತವಾದದಲ್ಲ. ಆದರೆ ಕ್ರಿಸ್ತನು ಆಳುವಾಗ ಶಾಂತರು ಭೂಮಿಗೆ ಬಾಧ್ಯರಾಗುವರು. ಪ್ರಿಯರೇ, ನಾವು ಸಾತ್ವಿಕರಾಗುವುದು ಹೇಗೆ? ನಮ್ಮ ಕರ್ತನು ಸಾತ್ವಿಕನೂ ದೀನನೂ ಆಗಿದ್ದನು. ಆದ್ದರಿಂದ ಆತನು ಎಲ್ಲಕ್ಕೂ ಬಾಧ್ಯನಾಗುತ್ತಾನೆ. ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರೂ ಆಗಿದ್ದೇವೆ. ಪವಿತ್ರಾತ್ಮನ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇವೆ. ದೇವರಾತ್ಮನು ಮಾತ್ರ, ಪ್ರಿಯ ಮಿತ್ರನೇ, ನಿನ್ನನ್ನು ಒಡೆದು ನಿನ್ನನ್ನು ಸಾಧುವಾಗಿ ಮಾಡಬಲ್ಲನು. ನಿನ್ನ ಸ್ವಂತ ಶಕ್ತಿಯಿಂದ ನೀನು ಸಾಧುತ್ವವನ್ನು ಹೊಂದುವುದಾದರೆ ಅದಕ್ಕಾಗಿ ನೀನು ಹೆಮ್ಮೆ ಪಡುವನಾಗಿರುತ್ತಿ ಅಲ್ಲವೇ? ಆಗ ಸಾಧುತ್ವ ಮಾಯವಾಗುತ್ತದೆ. ಸಾಧುತ್ವವು ಸ್ವಶಕ್ತಿಯಿಂದ ಉಂಟಾಗದೆ ಪವಿತ್ರಾತ್ಮನ ಪ್ರಯತ್ನದಿಂದ ಆಗುತ್ತದೆ. ಒಬ್ಬ ಕ್ರೈಸ್ತನ ಹೃದಯದಲ್ಲಿ ಪವಿತ್ರಾತ್ಮನು ಮಾತ್ರವೇ ಈ ಸಾಧುತ್ವವನ್ನು ಹುಟ್ಟಿಸಬಲ್ಲನು. ಪವಿತ್ರಾತ್ಮನ ಫಲವನ್ನು ಕೊಡುವುದರ ಒಳಗುಟ್ಟನ್ನು ತಿಳಿದಿರುವ ಕ್ರೈಸ್ತನು ಈ ಭಾಗವನ್ನು ಓದಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂದು ಹೇಳಬಲ್ಲರು. ಮತ್ತು ಈ ಶಾಂತ ಗುಣಕ್ಕೆ ಸಿಗತಕ್ಕ ಫಲವು ಮುಂದಿನ ದಿನಗಳಲ್ಲಿ ದೊರಕುತ್ತದೆ. ಪೌಲನು ಕೊರಿಂಥದ ವಿಶ್ವಾಸಿಗಳನ್ನು ಕೇಳುತ್ತಾನೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ ಎಂದು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಪ್ರಿಯ ವೀಕ್ಷಕರೇ, ದೇವರ ಮಗುವು ತನ್ನ ಜೀವಿತದಲ್ಲಿ ಸಾಧಿಸಬಲ್ಲ ಗುರಿಯನ್ನು ಈ ಧನ್ಯ ವಾಕ್ಯಗಳು ತಿಳಿಸುತ್ತವೆ. ಆದರೆ ಅವನು ತನ್ನಷ್ಟಕ್ಕೆ ತಾನೇ ಅದನ್ನು ಸಾಧಿಸಲಾರನು.
ಸಾಧುತ್ವ, ನಾನು ಅದನ್ನು ಹೇಗೆ ಹೊಂದಿಕೊಂಡೆ ಎಂಬುದಾಗಿ ಸಂದೇಶವನ್ನು ಕೇಳಿರಬಹುದು. ಅವನು ಇನ್ನೂ ಅದನ್ನು ಪ್ರಸಂಗಿಸುವ ಮೊದಲೇ ಅದರ ಕುರಿತಾಗಿ ಕೊಚ್ಚಿಕೊಂಡನು. ಹಾಗಾದರೆ ಅವನು ತನ್ನ ಸಾಧುತ್ವವನ್ನು ಈಗಾಗಲೇ ಕಳಕೊಂಡಂತಾಯಿತು. ಸಾಧುತ್ವವು ಪವಿತ್ರಾತ್ಮನ ಫಲವಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನವನ್ನು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಪ್ರಾಕೃತಿಕ ಮನುಷ್ಯನು ನೀತಿಗಾಗಿ ಹಸಿವೆ ಬಾಯಾರಿಕೆ ಇಂದಿರುತ್ತಾನೋ? ನಾನು ಸಂಧಿಸಿದವರಲ್ಲಿ ಇದನ್ನು ಕಾಣಲಿಲ್ಲ. ಆದರೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಪ್ರಾಕೃತ ಮನುಷ್ಯನು ಕ್ರಿಸ್ತನು ತನ್ನ ನೀತಿಯೆಂದು ತಿಳುಕೊಂಡ ಆತ್ಮಿಕ ಮನುಷ್ಯನಿಗೆ ವಿರುದ್ಧವಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನವನ್ನು, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ. ಪ್ರಿಯರೇ, ಈ ಮಾತನ್ನು ಈ ದಿನಗಳಲ್ಲಿ ತಪ್ಪಾಗಿ ತಿಳಿದುಕೊಳ್ಳಲಾಗಿದೆ. ನಾವು ಕರುಣೆ ತೋರಿಸಿದರೆ ಮಾತ್ರ ನಮಗೆ ಕರುಣೆ ದೊರೆಯುತ್ತದೆಂದು ಅರ್ಥೈಸುತ್ತಾರೆ. ಆದರೆ ಈ ಷರ್ತಕ್ಕನುಸಾರವಾಗಿ ನಾವು ಕರುಣೆ ಹೊಂದುವುದಲ್ಲ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಾವು ಕರುಣೆ ಹೊಂದಿರುವುದರಿಂದ ಕರುಣೆ ತೋರಿಸುವರಾಗಬೇಕು. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನೋಡುತ್ತೇವೆ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನವನ್ನು, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯಥಾರ್ಥವಂತನಾದ ಯಾವನೂ ತನ್ನ ಹೃದಯ ನಿರ್ಮಲವಾಗಿದೆಯೆಂದು ಹೇಳಲಾರನು. ಕೆಟ್ಟು ಹೋಗಿರುವ ಮಾನವ ಹೃದಯವನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಹೇಳಿದ್ದಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ನಮ್ಮನ್ನು ತೊಳೆಯುವುದರ ಮೂಲಕ ನಾವು ಶುದ್ಧ ಮಾಡಲ್ಪಟ್ಟಿದ್ದೇವೆ. ಕ್ರಿಸ್ತನ ರಕ್ತವು ಮಾತ್ರವೇ ನಮ್ಮನ್ನು ನಮ್ಮೆಲ್ಲ ಪಾಪಗಳಿಂದ ಶುದ್ಧ ಮಾಡಬಲ್ಲದು. ಯೋಹಾನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಮುಂದಕ್ಕೆ ನಾವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಲೋಕದಲ್ಲಿ ಸಮಾಧಾನ ಪಡಿಸುವ ಒಬ್ಬನನ್ನು ಹೆಸರಿಸಬಹುದೋ? ಇಂಥವರು ಯಾರೂ ಇಲ್ಲ. ಕ್ರಿಸ್ತನು ಮಾತ್ರವೇ ಶ್ರೇಷ್ಠ ಸಂಧಾನಕಾರನಾಗಿದ್ದಾನೆ. ಆತನು ತನ್ನ ರಕ್ತದ ಮೂಲಕವಾಗಿ ನೀತಿಯ ದೇವರಿಗೂ ಅನೀತಿವಂತನಾದ ಪಾಪಿಗೂ ನಡುವೆ ಸಂಧಾನವನ್ನುಂಟು ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ನಮ್ಮ ಈಗಿನ ದಿನಗಳಿಗೂ ಮಹಾಹಿಂಸೆಯ ಕಾಲದಲ್ಲಿನ ಇಸ್ರಾಯೇಲ್ಯರಿಗೂ
ಅನ್ವಯಿಸುವುದು ಬಹು ಸುಲಭ. ಆದರೆ ಮುಂದೆ ಸ್ಥಾಪಿಸಲ್ಪಡಲಿರುವ ರಾಜ್ಯಕ್ಕೂ ಇದನ್ನು ಅನ್ವಯಿಸಬಹುದೋ? ಆ ರಾಜ್ಯದಲ್ಲಿನ ಎಲ್ಲ ಕೆಟ್ಟತನವು ನಿವಾರಿಸಲ್ಪಡುತ್ತದಲ್ಲವೇ? ಆದರೆ 1000 ವರ್ಷದ ಆಳ್ವಿಕೆಯು ಪರಿಶೋಧನೆಯ ಕಾಲವಾದ್ದರಿಂದ ಆಗ ಕೆಟ್ಟದ್ದು ಇನ್ನೂ ಇರುತ್ತದೆಂದು ಅನೇಕ ವಾಕ್ಯಗಳ ಮುಖಾಂತರ ನಾವು ನೋಡುತ್ತೇವೆ. ಈ ಆಳ್ವಿಕೆಯ ಕಡೇ ಭಾಗದಲ್ಲಾಗುವ ದಂಗೆಯು ಕೆಟ್ಟತನ ಇನ್ನೂ ಇತ್ತು ಎಂಬುದನ್ನು ತೋರಿಸಿಕೊಡುತ್ತದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ನೋಡೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಎಂಬುದೇ. ಪ್ರಿಯರೇ, ಯಾವ ಕಾಲದಲ್ಲಿಯೂ ಎಂಥದೇ ಪರಿಸ್ಥಿತಿಯಲ್ಲಿರುವ ದೇವಜನರು ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕು ಆಗಿದ್ದಾರೆ. ಆದರೆ ಈಗಿನ ಸಮಸ್ಯೆ ಏನೆಂದರೆ ಹೆಚ್ಚಿನ ಸಭಾ ಸದಸ್ಯರು ತಮ್ಮ ರುಚಿಯನ್ನು ಕಳಕೊಂಡಿರುವುದು ಮಾತ್ರವಲ್ಲದೆ ಒಳ್ಳೆ ಮೆಣಸಿನ ಖಾರವನ್ನು ಕಳಕೊಂಡವರಂತೆ ಇದ್ದಾರೆ. ನಮ್ಮ ದಿನಗಳಲ್ಲಿ ಉಪ್ಪು ಖಾರಗಳಿರುವ ಕ್ರೈಸ್ತರು ಬಹಳ ಕಡಿಮೆಯಾಗಿದ್ದಾರೆ. ಉಪ್ಪು ವಸ್ತುಗಳನ್ನು ಹಾಳು ಮಾಡುವುದಿಲ್ಲ, ಮಾತ್ರವಲ್ಲದೆ ಹಾಳಾಗುವುದಕ್ಕೆ ತಡೆಯುತ್ತದೆ. ನಾವು ಅದೇ ರೀತಿ ಈ ಲೋಕದ ಮೇಲೆ ಒಳ್ಳೆಯ ಪ್ರಭಾವ ಬೀರುವವರಾಗಿರಬೇಕು. ಕ್ರೈಸ್ತರು ಲೋಕಕ್ಕೆ ಬೆಳಕು ಆಗಿದ್ದಾರೆ. ರಾಜ್ಯದಲ್ಲಿ ವಿಶ್ವಾಸಿಗಳು ಲೋಕಕ್ಕೆ ಬೆಳಕಾಗಿ ಇರುತ್ತಾರೆ. ಇದು ನಮಗೆ ಒಂದು ಎಚ್ಚರಿಕೆಯ ಸೂತ್ರವಾಗಿದೆ. ನಾವಿರುವಂಥ ಪರಿಸರಗಳಲ್ಲಿ ಮತ್ತು ನಾವು ಹೋಗುವಲ್ಲೆಲ್ಲ ಬೆಳಕಿನವರಾಗಿರಬೇಕು. ನಮ್ಮಲ್ಲಿ ಬೆಳಕು ಇರುವುದಿಲ್ಲ, ಆದರೆ ದೇವರ ವಾಕ್ಯವು ಒಂದು ದೀಪವಾಗಿದೆ. ಬೆಳಕಾಗಿರುವುದೆಂದರೆ ಯಾವುದಾದರೊಂದು ವಿಧದಲ್ಲಿ ದೇವರ ವಾಕ್ಯವನ್ನು ಕೊಡುವವರಾಗಿರುವುದು. ಇದರರ್ಥ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಹೇಳುತ್ತಾ ಇರಬೇಕೆಂದಲ್ಲ, ಆದರೆ ದೇವರು ನಿನಗೆ ಕೊಟ್ಟಿರುವ ಬೆಳಕನ್ನು ನೀನು ಹಂಚುವವನಾಗಿರಬೇಕು. ಒಬ್ಬರನ್ನು ಸಂಧಿಸಿ ಅವರಿಗೆ ದೇವರ ವಾಕ್ಯವನ್ನು ಹಂಚಿ ಅವರನ್ನು ಸತ್ಯವೇದ ಕಲಿಸುವ ಸಭೆಗಾಗಲಿ ಸತ್ಯವೇದ ಅಧ್ಯಯನ ಮಾಡುವ ಕಾರ್ಯಕ್ರಮಕ್ಕಾಗಲಿ ಸಂಪರ್ಕ ಮಾಡಿಸುವುದು ಸುಲಭ. ಪ್ರಿಯಮಿತ್ರನೇ, ನೀನು ಲೋಕಕ್ಕೆ ಬೆಳಕಾಗಿರುವುದಕ್ಕೆ ಅನೇಕ ಮಾರ್ಗಗಳಿವೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದು. ಪ್ರಿಯರೇ, ಪರ್ವತ ಪ್ರಸಂಗವು ದೇವ ಕೇಂದ್ರಿತವಾಗಿರದೆ ಮಾನವ ಕೇಂದ್ರಿತವಾಗಿದೆ ಎಂದು ಸುಧಾರಣವಾದಿಗಳು ವಾದಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಅದು ದೇವ ಕೇಂದ್ರಿತವೇ ಆಗಿದೆ. ಈ ವಚನವು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆಗ ಅವರು ನಿಮ್ಮನ್ನು ಕೊಂಡಾಡುವರು, ನಿಮಗೆ ಶಬಾಷ್ಗಿರಿಯನ್ನು ಕೊಡುವರು ಎಂದು ಹೇಳಿದೆಯೋ? ಇಲ್ಲ. ಈ ವಚನ ಹೇಳುತ್ತಿದೆ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಪರ್ವತ ಪ್ರಸಂಗವು ದೇವಕೇಂದ್ರಿತವಾಗಿದೆ. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಂದು ಮಾತು ಕ್ರಿಯೆಯು ದೈವ ಕೇಂದ್ರಿತವಾದದ್ದಾಗಿರುತ್ತದೆ. ಮತ್ತು ನೀನು ಜೀವಿಸುವ ಈ ನಾಶನಕ್ಕೊಳಗಾದ ಜಗತ್ತಿನಲ್ಲಿ ನಮ್ಮ ಮುಖ್ಯ ಗುರಿ ದೇವರಿಗೆ ಮಹಿಮೆಯನ್ನು ತರುವಂಥದ್ದೇ ಆಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಇದನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ. ನಮ್ಮ ಜೀವಿತದ ಉದ್ದೇಶವು, ಮುಖ್ಯ ಗುರಿಯು ನಮ್ಮ ದೇವರನ್ನು ಮಹಿಮೆಪಡಿಸುವುದೇ ಆಗಿರಬೇಕು. ಪ್ರಿಯರೇ, ಮುಂದಕ್ಕೆ ನಾವು ರಾಜ್ಯದ ಪ್ರಜೆಗಳಿಗೆ ಕಾನೂನಿನ ಜೊತೆಗಿನ ಸಂಬಂಧ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಒಂದು ಭಾಗವು ಆಚಾರ ಪದ್ಧತಿಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಕ್ರಿಸ್ತನು ಲೋಕದ ಪಾಪಕ್ಕಾಗಿ ಅರ್ಪಿಸಲ್ಪಟ್ಟ ಯಜ್ಞದ ಕುರಿಯಾಗಿದ್ದಾನೆ.
ಈ ಲೋಕದ ಅಸ್ಥಿವಾರ ಹಾಕುವುದಕ್ಕಿಂತಲೂ ಮೊದಲೇ ಕೊಯ್ಯಲ್ಪಟ್ಟ ಕುರಿ. ಕ್ರಿಸ್ತನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕಾಗಿ ಬರದೆ ಅದನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ. ತನ್ನ ಜೀವಿತಾವಧಿಯಲ್ಲಿ ಅದನ್ನು ಕೈಕೊಂಡು ನೆರವೇರಿಸಿದ್ದಾನೆ ಮತ್ತು ಮಾನವರೆದುರು ಇಡಬೇಕಾದ ಮಟ್ಟವನ್ನು ಆತನು ಮುಟ್ಟಿದ್ದಾನೆ. ಈಗ ನನಗೆ, ನಿನಗೆ, ಪ್ರತಿಯೊಬ್ಬ ವಿಶ್ವಾಸಿಗೆ ತನ್ನ ಸ್ವಂತ ನೀತಿಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ನೈತಿಕ ಮಟ್ಟವು ಬದಲಾಗಲಿಲ್ಲ, ಆದರೆ ನಾನು, ನೀನು ನಮ್ಮ ಸ್ವಂತ ಶಕ್ತಿಯಿಂದ ಅದನ್ನು ಮುಟ್ಟಲಾರೆವು. ನಮಗೆ ಸಹಾಯದ ಅಗತ್ಯವಿದೆ. ಒಬ್ಬ ರಕ್ಷಕನು ಬೇಕಿದ್ದಾನೆ. ನಮಗೆ ಕರುಣೆಯ ಅಗತ್ಯವಿದೆ ಮತ್ತು ಕ್ರಿಸ್ತನ ಬಳಿಗೆ ಬರುವಾಗ ನಾವು ಅದನ್ನು ಹೊಂದುತ್ತೇವೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನವನ್ನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು ಎಂಬುದೇ. ಪ್ರಿಯರೇ, ಪರ್ವತ ಪ್ರಸಂಗದ ಈ ಭಾಗದಲ್ಲಿ ನಾನು ಹೇಳಿದ್ದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ನೆನೆಸುತ್ತೇನೆ. ನಾವು ಮೋಶೆಯ ಧರ್ಮಶಾಸ್ತ್ರವನ್ನು ಮೀರುವುದಕ್ಕೆ ಸ್ವತಂತ್ರರು ಎಂದು ನಾನು ಹೇಳುತ್ತಿಲ್ಲ. ಆದರೆ ನಿಜ ಸಂಗತಿ ಏನೆಂದರೆ, ಧರ್ಮಶಾಸ್ತ್ರವು ಈಗಲೂ ನೈತಿಕ ಮಟ್ಟವಾಗಿದೆ. ನಾನು ದೇವರ ಮಟ್ಟವನ್ನು ಮುಟ್ಟಲಾರನೆಂದು ಅದು ನನಗೆ ತಿಳಿಸುತ್ತದೆ. ಅದಕ್ಕಾಗಿ ನನ್ನನ್ನು ಅದು ಕ್ರಿಸ್ತನ ಕ್ರೂಜಿಯ ಬಳಿಗೆ ನಡೆಸುತ್ತದೆ. ನಾನು ಧರ್ಮಶಾಸ್ತ್ರವನ್ನು ನೆರವೇರಿಸುವ ಒಂದೇ ಮಾರ್ಗವೆಂದರೆ ಅದನ್ನು ನೆರವೇರಿಸ ಶಕ್ತನಾದ ಕ್ರಿಸ್ತನನ್ನು ಅಂಗೀಕರಿಸುವುದೇ ಆಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನವನ್ನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಆತನ ಮಾತಿನ ಅರ್ಥವನ್ನು ಇಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು. ಫರಿಸಾಯರಲ್ಲಿ ಧರ್ಮಶಾಸ್ತ್ರಕ್ಕನುಸಾರವಾದ ಉನ್ನತ ನೈತಿಕ ಮಟ್ಟವಿತ್ತು, ಆದರೆ ಅದು ಸ್ವೀಕಾರಕ್ಕೆ ಯೋಗ್ಯವಾದದ್ದಾಗಿರಲಿಲ್ಲ. ನಾನು, ನೀವು ಅವರ ನೀತಿಯನ್ನು ಮೀರಿಸುವುದು ಹೇಗೆ? ನಮ್ಮ ಸ್ವಪ್ರಯತ್ನಗಳಿಂದ ಇದು ಆಗದ ಕಾರ್ಯ. ನಮಗಾಗಿ ಅದನ್ನು ಕ್ರಿಸ್ತನೇ ಮಾಡಬಲ್ಲನು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21 ಮತ್ತು 22ನೇ ವಚನ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಚೀ, ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಬಹು ಕಠಿಣವಾದ ಮಾತಾಗಿದೆ. ಇದರ ಪ್ರಕಾರ ನೀನು ನಿನ್ನ ಸಹೋದರನೊಂದಿಗೆ ಸಿಟ್ಟಾಗಿದ್ದರೂ ನೀನು ಕೊಲೆಗಾರನಾಗಿರುತ್ತಿ. ನೀನು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆಂದು ಹೇಳುತ್ತೀಯೋ ಅದನ್ನು ಮೀರಿದರೆ ನೀನು ತಪ್ಪಿಸಿಕೊಳ್ಳಲಾರಿ. ಪರ್ವತ ಪ್ರಸಂಗವು ನಿನ್ನ ಧರ್ಮವೆಂದು ಹೇಳಿ ಅದರ ಪ್ರತಿಯೊಂದು ಭಾಗವನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ. ಈ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಕೈಕೊಂಡು ತನ್ನ ನೀತಿಯನ್ನು ನಮಗೆ ಕೊಡಬಲ್ಲ ಒಬ್ಬ ರಕ್ಷಕನ ಅಗತ್ಯತೆ ನನಗೆ, ನಿನಗೆ ಇರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 26ನೇ ವಚನವನ್ನು ನೋಡ್ರಿ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಈಗ ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದನ್ನುತ್ತಾನೆ. ಆತನು ತನ್ನ ಬೋಧನೆಯನ್ನು ಮೋಶೆಯ ಬೋಧನೆಗಿಂತ ಮೇಲ್ಮಟ್ಟಕ್ಕೆ ಏರಿಸುತ್ತಾನೆ. ತನ್ನನ್ನು ಧರ್ಮಶಾಸ್ತ್ರ ಕೊಟ್ಟವನು, ಅದರ ನಿಜ ಅರ್ಥ ತಿಳಿಸುವವನು ಆಗಿ ತೋರಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಾವು ಹೇಗಿದ್ದೇವೆ ಎಂಬುದಾಗಿ ಅರಿತುಕೊಂಡು ದೇವರ ಬಳಿಗೆ ಬರೋಣ. ಆತನ ಸಹಾಯ ಹಸ್ತವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನೀನು ನಮ್ಮನ್ನು ಬಲ್ಲಿ. ನಮ್ಮ ಹೃದಯದ ಸ್ಥಿತಿ ನಿನಗೆ ಬಟ್ಟ ಬಯಲಾಗಿದೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸು, ನಿನ್ನ ವಾಕ್ಯಗಳಿಂದ ತುಂಬಿಸು.
ನಾವು ನಿನ್ನನ್ನು ಹಿಂಬಾಲಿಸುವಾಗ ದಿನೇ ದಿನೇ ಪರಿಶುದ್ಧರು, ಸತ್ಯವಂತರು, ದೋಷವಿಲ್ಲದವರಾಗಿ ಕಾಣಿಸಲ್ಪಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರು ಬೇಡುವಂಥ ಒಂದೊಂದು ಭಿನ್ನಹಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಅವರಿಗೆ ಅನುಗ್ರಹಿಸಿಕೊಟ್ಟು ನಿನ್ನ ಸಂತೋಷದಲ್ಲಿ, ನಿನ್ನ ಬಲದಲ್ಲಿ ನಡೆಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಪರಲೋಕ ರಾಜ್ಯಕ್ಕೆ ಸೇರಲು ನಮ್ಮ ನೀತಿಯು ಯಾರ ನೀತಿಗಿಂತ ಹೆಚ್ಚಾಗಿರಬೇಕು? ಪರಲೋಕ ರಾಜ್ಯಕ್ಕೆ ಸೇರಲು ನಮ್ಮ ನೀತಿಯು ಯಾರ ನೀತಿಗಿಂತ ಹೆಚ್ಚಾಗಿರಬೇಕು? ಉತ್ತರ: ದೇವದೂತರ ನೀತಿ, ಫರಿಸಾಯರ ನೀತಿ, ರೋಮನ್ನರ ನಿಯಮ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಪರ್ವತ ಪ್ರಸಂಗವು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದು ಹಾಗಿದ್ದರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತದೆ. ಎಲ್ಲರೂ ಕ್ರಿಸ್ತನ ಬಳಿಗೆ ಬರಬೇಕು. ರಾಜ್ಯವು ಮುಂದಕ್ಕೆ ಬರುವುದಾಗಿ ಕಾದಿರಲ್ಪಟ್ಟಿದೆ. ವಿಶ್ವಾಸಿಗಳಾದ ನಾವು ಆತ್ಮದಲ್ಲಿ ಬಡವರಾಗಿದ್ದರೂ ಕೂಡ ಅಮೂಲ್ಯವಾದದ್ದು ನಮ್ಮಲ್ಲಿದೆ. ಆದುದರಿಂದ ದಿನಾಲೂ ನಾವು ಪರಲೋಕ ರಾಜ್ಯದ ಪ್ರಜೆಗಳು ಎಂಬುದಾಗಿ ತಿಳಿದುಕೊಂಡು ನಾಶನ ಪಾತ್ರರಾದವರನ್ನು ದೇವರ ಬಳಿಗೆ ನಡೆಸಲು ಪ್ರಯಾಸ ಪಡೋಣ. ಧನ್ಯತೆಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅಮೂಲ್ಯವಾದದ್ದು. ಅನೇಕರ ಜೀವಿತಕ್ಕೆ ವಾಕ್ಯದ ಬೆಳಕನ್ನು ನೀಡಲು ಸಹಾಯವಾಗುತ್ತದೆ. ಆದುದರಿಂದ ಮರೆಯದೆ ಹಿಂದೆ ಕರೆ ಮಾಡುವಿರಾ? ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.